ಇನ್ನು ಬ್ರಹ್ಮೋಸ್ ಬಲ ಭೀಮನ ದಾಳಿಗೆ ಪಾಕ್ ಬುಡ ಗಡಗಡವಾಗಿದೆ. ನೋಡಿ, ಸ್ವದೇಶಿ ಬ್ರಹ್ಮೋಸ್ ದಾಳಿಗೆ ಪಾಕ್ ಏರ್ಬೇಸ್ಗಳು ಧ್ವಂಸಗೊಂಡಿವೆ. ಒಂದಲ್ಲ ಎರಡಲ್ಲ 11 ಏರ್ಬೇಸ್ಗಳು ಧ್ವಂಸವಾಗಿರೋದು. 15 ಸೂಪರ್ ಸಾನಿಕ್ ಕ್ರೂಸ್ ಕ್ಷಿಪಣಿಗಳಿಂದ ಅಟ್ಯಾಕ್ ಮಾಡಲಾಗಿತ್ತು. ಪಾಕ್ನ 11 ವಾಯುನೆಲೆಗಳು ಧ್ವಂಸಗೊಳಿಸಿವೆ ನಮ್ಮ ಸೇನಾಪಡೆ. ಪಶ್ಚಿಮ ಮತ್ತು ನೈಋತ್ಯ ವಾಯುಪಡೆಯಿಂದ ಕ್ಷಿಪಣಿಯ ದಾಳಿಯನ್ನು ನಡೆಸಲಾಗಿತ್ತು. ಪಾಕ್ನ ಚೀನಾ ನಿರ್ಮಿತ ಏರ್ ಡಿಫೆನ್ಸ್ ಸಿಸ್ಟಮ್ ಉಡೀಸ್ ಮಾಡಲಾಗಿದೆ. ಬ್ರಹ್ಮೋಸ್ ದಾಳಿಗೆ ಪಾಕ್ನ HQ-9 ಕ್ಷಿಪಣಿ ವ್ಯವಸ್ಥೆ ಸಂಪೂರ್ಣವಾಗಿ ನಾಶವಾಗಿದೆ. ಇನ್ನು ಸಿಂಧ್ ವಾಯುನೆಲೆಯಲ್ಲಿ ಅನೇಕ ಡ್ರೋನ್ಗಳನ್ನು ಕೂಡ ಉಡೀಸ್ ಮಾಡಲಾಗಿತ್ತು. ಏನು ಯುದ್ಧದ ಸಂದರ್ಭದಲ್ಲಿ ನಮ್ಮ ಬ್ರಹ್ಮೋಸ್ ಯಾವ ರೀತಿ ಶಕ್ತಿಶಾಲಿಯಾಗಿ ಕೆಲಸ ಮಾಡಿದೆ ಅಂತ ಅಂದ್ರೆ, ಮತ್ತೊಮ್ಮೆ ಯುದ್ಧಕ್ಕಿಳಿಯೋದಕ್ಕೆ ಪಾಕಿಸ್ತಾನ ಹೆದರಬೇಕು. ಯಾಕೆಂದ್ರೆ ಬ್ರಹ್ಮೋಸ್ ಕ್ಷಿಪಣಿಯ ಶಕ್ತಿ ಅಂಥದ್ದು. ಬ್ರಹ್ಮೋಸ್ ದಾಳಿಗೆ ಇಡೀ ಪಾಕಿಸ್ತಾನ ಈಗ ಗಡಗಡ ನಡುಗಿದೆ.